स्वाभिमानी बनाके कर्नाटक रक्षणा ವೇದಿಕೆ स्वाभिमानी बनाके कर्नाटक रक्षणा ವೇದಿಕೆ स्वाभिमानी बनाके ಕೆಪಿ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇವ ಸೂರ್ಯವಂಶಿ ಅವರಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಂತಾರೆ. ಆ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಆಮೇಲೆ ಸ್ವಜನ ಪಕ್ಷಪಾತ, ಆಮೇಲೆ ಪ್ರತಿಯೊಂದು ಅಕ್ರಮ ಅವ್ಯವಹಾರ, ಶ್ರೀಮಂತ ವಿದ್ಯಾರ್ಥಿಗಳಿಗೆ ಮಾತ್ರ ನೌಕರಿ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೌಕರಿನಿಲ್ಲ. ಬರೀ ಅವರು PG ಓದೋದು, KPSC ನಾನು ಎಕ್ಸಾಮ್ ಪಾಸಾಗಿ ನಾನು ನೌಕರಿ ಹಿಡಿತೇನೆ ಅಂತೇಳಿ ಪಾಪ ಬಡ ತಂದೆ ತಾಯಿಗೆ ನಂಬಿಸಿ ಇಲ್ಲಿ ಬಂದಿರ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಅವ್ರು ಎಷ್ಟು ರ್ಯಾಂಕ್ ತೋಲಿ, ಏನು ಬೇಕಾದ ತೋಲಿ, ಅಲ್ಲಿ ಕೋಟ್ಯಾನುಗಟ್ಟಲೆ ಲಂಚ ಕೊಡಲಾರ್ದ ಯಾವುದೂ ನೌಕರಿ ಆಗೋದಿಲ್ಲ. ಅಂಥ ಭ್ರಷ್ಟ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಾಗಿದೆ. ಅದಕ್ಕೆ ಅದರ ವಿರುದ್ಧ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಯಾವ ಟೈಪ್ ಚಾಟಿ ಬೀಸಿದ್ದಾರೆ ಅಂದರೆ, ಅವರು ಚಾಟಿ ಬೀಸಿದ್ದು ಸಂಪೂರ್ಣ ಮಾಹಿತಿ ನಾವು ಇಲ್ಲಿ ಸಿಡಿ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಅವರು ಹೈಕೋರ್ಟ್ ನ್ಯಾಯಾಧೀಶರಿಗೂ ಈ ಮಾಹಿತಿ ಒದಗಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಕೂಡ ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಎಲ್ಲ ಜನಪ್ರತಿನಿಧಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ KPSC ಒಳಗೆ ಇರುವಂಥದ್ದನ್ನು ಅಲ್ಲಿ ಅಧಿವೇಶನದಲ್ಲಿ ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದಕ್ಕೊಂದು ಕಾನೂನು ತರ್ತಾ ಇದ್ದಾರೆ ಅಂತ ಸುದ್ದಿ. ಬರೀ ಕಾನೂನು ಸಾಕಷ್ಟು ನೂರಾರು ಕಾನೂನು ಅದಾವ. ಆ ಕಾನೂನು ಬೇಕಾಗಿಲ್ಲ. ಯಾರು ತಪ್ಪಿತಸ್ಥರಿದಾರಲ್ಲ, ಇಂಥ ದೇಶದ್ರೋಹಿಗಳು, ಅಂಥವ್ರ ಆಸ್ತಿ ಸಂಪೂರ್ಣ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು. ಆಮೇಲೆ ಅಂಥ ತಪ್ಪಿತಸ್ಥರನ್ನ ಗಲ್ಲಿಗೇರಿಸುವಂಥ ಕಠಿಣ ಕಾನೂನು ಜಾರಿ ಆಗಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಈ ಭ್ರಷ್ಟರಿಗೆ ಒಂದು ತಕ್ಕ ಪಾಠ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಬಡವರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು. ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡ ಮಕ್ಕಳು ಅವ್ರಿಗೆ ಆಸ್ತಿ ಇರೋದೇ 1 ಬೇಡ 2 ಎಕರೆ, 2 ಬೇಡ 3 ಎಕರೆ. ಅದರಲ್ಲಿ ಕೂಡ IAS ಆಫೀಸರ್ ಆಗಲು ನಮ್ಮಲ್ಲಿ ರೈತರ ಬಳಿ ದುಡ್ಡಿರಲ್ಲ. ಆದರೂ ಕೂಡ ರೈತ ಇನ್ನೊಬ್ಬರು ಹೊಲಕ್ಕೆ ಹೋಗಿ ಕೂಲಿ ನಾಲಿ ಮಾಡಿ ಮಗನ ಭವಿಷ್ಯಕ್ಕಾಗಿ, ಈ ದೇಶದ ಏಳಿಗೆಗಾಗಿ ಒಂದು ವಿದ್ಯಾವಂತರ ಮಾಡಬೇಕಂತೇಳಿ ಈ ದೇಶ ಕಟ್ಟಿದ, ಈ ನಾಡನ್ನು ಕಟ್ಟಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತೇಳಿ ಅವ್ರದ್ದು ಬರೆದಿಟ್ಟಂಥ ಹಲವಾರು ರಚನೆಗಳಲ್ಲಿ ನಮ್ಮ ಬಡ ಕುಟುಂಬಗಳು ಇಷ್ಟು ನ್ಯಾಯ ಸಿಗಲಿ, ಇಷ್ಟು ಶಿಕ್ಷಣ ಸಿಗಲಿ ಅಂತೇಳಿ ನಾವು ಆರ್ಥಿಕ ಪರಿಸ್ಥಿತಿಯಿಂದ ನಮ್ಮ ಬಡ ಮಕ್ಕಳಿಗೆ ಓದಿಸ್ತಾ ಇದ್ರು ಕೂಡ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರಿಯಲ್ಲಿ ನಮ್ಮ ಮಕ್ಕಳು ಬಡತನದಿಂದ ಒಂದು ವಿದ್ಯಾಭ್ಯಾಸವಿದ್ರು ಕೂಡ ಇವತ್ತು ಶ್ರೀಮಂತನ ಮಗ 98 ಮಾಡಿದ್ರೆ ಇವರು 100 ಮಾಡೋಂಥ ರೈತನ ಮಗ ಇದ್ರು ಕೂಡ ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಬಡ ಮಗನಿಗೆ ವಿಫಲವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತು ಈ ಕಾರ್ಯಗಳನ್ನು ಭ್ರಷ್ಟರ ಒಂದು ಮುಗಿಸ್ಬೇಕಾದ್ರೆ ಇವತ್ತು ಯಾರಿಂದ ಸಾಧ್ಯ ಅಂತ ಕೇಳಿದ್ರೆ ಒಂದು ಪತ್ರಿಕಾ ಮಾಧ್ಯಮದವರು ಇವರೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ದೇಶದ ಬೆನ್ನೆಲುಬು ಯಾರ ಅಂತ ಕೇಳಿದ್ರೆ ರೈತರ ಅಂತ ಹೇಳ್ಯಾರ. ರೈತರಿಗೆ ಎಲ್ಲಿ ಚೂರಿ ಹಾಕ್ಯಾರಂದ್ರೆ ಆ ದೇಶದ ಬೆನ್ನೆಲುಬು ಅಂತ ಹೇಳ್ಯಾರಲ್ಲ, ಅದೇ ಒಂದು ಚೂರಿ.
ರೈತರ ಬೆಳೆದಂತ ಬೆಳೆ ಕೂಡ ಸರಿಯಾಗಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ, ಬೆಳೆದಂತ ದುಡ್ಡನ್ನು ಸಿಗ್ತಾ ಇಲ್ಲ. ಇವತ್ತ ರೈತ ಒಂದು ತಕ್ಷಣ ಒಂದು ಯಾವ್ದಾದ್ರು ಹೋರಾಟ ಮಾಡಿದ್ರೆ ಅದಕ್ಕೆ ಯಾವುದು ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಬ್ಬ ರಾಜಕಾರಣಿ ತನ್ನ ಯಾವುದೋ ಪರಿಸ್ಥಿತಿ ಆರ್ಥಿಕ ಅವ ಮನಿ ಸಂಸಾರದ ವಿಚಾರ ಮಾಡವ ಒಂದು ಯಾವ್ದಾದ್ರು ಬಂದ್ರೆ ಹಿಂದ ಹಲವಾರು ಸಂಘಟನೆಗಳು ಬರ್ತಾವ. ಇವತ್ತ ಈ ದೇಶ ಕಂಡ ಈ ನಾಡ ಕಂಡಂತ ಕನಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ಯಾರ, ಈ ನವನಾರಾಗ ಆಗ್ಬೇಕಂತ ಹೇಳ್ಯಾರ. ಈ ದೇಶ ಮಹಿಳೆ ಕೂಡ ರಾತ್ರಿ ಬಾರಕ ಒಂಟಿಯಾಗಿ ತಿರುಗಾಡ್ಬೇಕು, ಅದೇ ನಮ್ಮ ಕನಸತ್ತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಹಲವಾರು ಸಾಕಷ್ಟು ನೊಂದುಕೊಂಡು ಈ ಸಂವಿಧಾನ ಬರೆದಾರ. ಈ ಸಂವಿಧಾನ ಬರೆದ್ರು ಕೂಡ ಇವತ್ತ ದೊಡ್ಡ ದೊಡ್ಡ ಅಧಿಕಾರಿಗಳು ಎದಕ್ಕೆ ಬಲಿ ಅಲ್ಲಕತ್ತಾರ ಅಂದ್ರೆ ಬರೇ ರೊಕ್ಕಕ್ಕೆ ಬಲಿ ಅಲ್ಲಕತ್ತಾರ. ಇವತ್ತು ಹುಟ್ಟ್ಯದ ನಾಳೆ ಸಾಯ್ತದ ಈ ಜೀವ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ವಿಷಯ ಇಲ್ಲೇನು ಹೆಚ್ಚಿಗಿರಲ್ಲ, ರೈತರಿಗೂ ಹೆಚ್ಚಿಗಿರಲ್ಲ. ಇವತ್ತ ರೈತ ಒಂದು ಬೆಳೆ ಬೆಳೆದಿರ್ತಾನ, ಪ್ರತಿಯೊಂದು ಬೆಳೆಗೆ ಒಂದು ಯೋಗದ ದರದಲ್ಲಿ ಈ ನಮ್ಮ ದೇಶದಲ್ಲಿ ರೈತರಿಗೆ ಸರಿಯಾಗಿ ನ್ಯಾಯ ಸಿಗಬೇಕು. ತಾವು ಅಧಿಕಾರಿಗಳು ತಕ್ಷಣ ಇದಕ್ಕೆ ಕರ್ನಾಟಕ ರಕ್ಷಣಾ ಯುದ್ಧ ಸ್ವಾಭಿಮಾನದಿಂದ ಇವತ್ತು ಜಿಲ್ಲಾಧಿಕಾರಿಗೆ ಬಂದು ನಾವು ಮನವಿ ಕೊಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಘಟಕ ಹಾಗೂ ಪದಾಧಿಕಾರಿಗಳ ವತಿಯಿಂದ ಇಂದಿನ ದಿನ ನಾವೇನು KPSCಯಲ್ಲಿ ಏನದ ಬ್ರಹ್ಮಾಂಡ ಒಂದು ಏನು ಅಲ್ಲಿ ಅವ್ಯವಹಾರಗಳು ನಡೆದಿದ್ದಾವ ಅದರ ವಿರುದ್ಧ ಏನದ ನಾವು ಆದಂಥ ಒಂದು ಘಟನೆಯನ್ನು ಖಂಡಿಸಿ ಏನದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಏನದ ಇವತ್ತಿನ ದಿವಸ ಏನದ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೇವೆ. ಇದನ್ನು ಸರ್ಕಾರ ಇದನ್ನು ಗಮನಿಸಿ ಗೌರವಾನ್ವಿತ ಮುಖ್ಯಮಂತ್ರಿಯಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಕಡೆ ಗಮನ ಹರಿಸಿ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಮುಂದೆ ಹಿಂಗೆ ಆಗದಂತ ನೋಡ್ಕೊಳ್ಬೇಕಂತೇಳಿ ಇಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಎಲ್ಲರೂ ಏನದ ನಾವು ಇದನ್ನು ಖಂಡನೆ ಮಾಡಿ ಇದನ್ನೇನದ ಸೂಕ್ತ ಕ್ರಮ ತಗೋಬೇಕಂತೇಳಿ ನಾವು ಇವತ್ತು ಆಗ್ರಹಪಡಿಸುತ್ತೇವೆ. ಜಿಲ್ಲಾ ಘಟಕದಿಂದ ಮತ್ತು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು KPS ಭ್ರಷ್ಟಾಚಾರದ ಬಗ್ಗೆ ನಾವು ಮನವಿ ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ. ಇದಕ್ಕೆ ತಕ್ಕ ನ್ಯಾಯ ಸಿಗಬೇಕಂತ ಇಷ್ಟು ಕೇಳ್ಬೋದು. ಆಗಲೇ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆನೇ ಬ್ರಿಟಿಷರು ನಮ್ಮನ್ನು ಆಳ್ತಿದ್ರು. ಅದು ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ದೇಶ ಹೀಗೆ ನಡಿಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶ ಹೆಂಗೆ ನಡಿಬೇಕು ಅಂತೇಳಿ ಒಂದು ಹಾಕಿಬಿಟ್ಟಿದ್ದಾರೆ. ಆ ರೀತಿ ಪ್ರತಿಯೊಂದೂ ಸ್ಟೆಪ್ ಎಲ್ಲ ಬರೆದ್ರೂ ಕೂಡ ಈ KPSCಯಲ್ಲಿ ದೊಡ್ಡ ಹಗರಣಗಳು ನಡೀತಿತ್ತು. ಹೆಂಗಂದ್ರೆ ಪ್ರತಿಯೊಂದು ಬಡ ವಿದ್ಯಾರ್ಥಿಗಳು, ರೈತರ ಮಕ್ಕಳಾಗಿರ್ಬೋದು, ಕೂಲಿಕಾರರಾಗಿರ್ಬೋದು, ಅವರು ನನ್ನ ಮಗನೂ ನನ್ನ ಥರನ ದುಡಿಬಾರ್ದು, ಮುಂದೆ ಒಂದು ಉನ್ನತ ಹುದ್ದೆಯಲ್ಲಿ ವ್ಯಾಸಂಗ ಮಾಡಬೇಕು, ಅದು ಒಂದು ಸೇವೆ ಸಲ್ಲಿಸಬೇಕು ಭಾರತ ಮಾತೆಗೆ ಅಂತ ಹೇಳಿ ತಮ್ಮ ಎಲ್ಲ ಆದಾಯವನ್ನು ತನ್ನ ಮಕ್ಕಳಿಗೆ ಹಾಕಿ ಶಾಲೆ ಕಾಲೇಜುಗಳನ್ನು ಕಲಿಸಿ ಮುಂದೆ ಒಂದು ಉನ್ನತ ಹುದ್ದೆಯಲ್ಲಿ ಮುಂದುವರಿಬೇಕಂತ ಹೇಳಿ ಆಸೆ ಇರ್ತದೆ ಆ ತಂದೆ ತಾಯಿಗಳಿಗೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಎಲ್ಲ ನೋಡಿ ಇಲ್ಲಿ ಚಾಣಕ್ಯ ಕರಿಯರ್ ಆಯಿತು ಅಂತ ಎಲ್ಲ ಟೋಟಲಿ ಎಲ್ಲ ಕೋಚಿಂಗ್ ತೊಗೊಂಡು ನಾನು ಒಂದು ಅಧಿಕಾರಿ ಆಗಬೇಕಂತೇಳಿ ದುಡಿತಿರ್ತಾರೆ ಮಕ್ಕಳು. ಅದಕ್ಕೆಲ್ಲ ಮಣ್ಣೆರಚಿ ಈ ಎಂಥ ಇದು ರೊಕ್ಕಸ್ಥರು ಏನಿರ್ತಲ್ಲ, ನಾವು ಆ್ಯಕ್ಚುಲಿ ನಂದೇ ನಾವು ಸತತ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಅಣ್ಣವ್ರಿಗೆ PC ಮಾಡ್ಬೇಕಂತೇಳಿ ಬೆಂಗಳೂರಿಗೆ ಒಂದು ತಿಂಗಳ ತನಕ ನಾವು ಕೂತಿದ್ವಿ ಅಲ್ಲಿ ಬೆಂಗಳೂರು. ಅಲ್ಲಿ ರಾಜ್ಯಪಾಲರು ಹಿಡ್ಕೊಂಡು ಎಲ್ಲ ಅವ್ರ ಫಾಲೋವರ್ಸ್ ಇರ್ತಾರಲ್ಲ ಜಿಲ್ಲೆಗಳು, ಅವರೆಲ್ಲ ಅವ್ರು ಏನು ಟೋಟಲ್ AC-ದಾಗ ಇರ್ತಾರೆ, AC ಕಾರ್ ಇರ್ತಾರೆ. ಹೆಂಗಂದ್ರೆ ಇಂಥ ನಮ್ಮ ಬಡ ಇದ್ರ ಆಸೆಕೋರು ಇರ್ತಾರಲ್ಲ ಅವರೆಲ್ಲ ರೊಕ್ಕ ತೊಗೊಂಡ್ಬಿಟ್ಟು ಎಲ್ಲ ಟೋಟಲ್ ಏನೂ ಅವ್ಯವಹಾರ ಮಾಡಿಕೊಂಡು ಅವ್ರು ರೊಕ್ಕ ಕೊಟ್ಟು ರಾಜ್ಯಪಾಲರಿಗೆಲ್ಲ ಆಸೆ ಹುಟ್ಟಿಸಿ ಹಿಂಗೆಲ್ಲ ಟೋಟಲಿ ಎಲ್ಲ ಅವ್ಯವಹಾರ ಮಾಡ್ಕೊಂಡು ಬಿಟ್ಟು ಈ ಥರ ನಡೀತದೆ. ಇದು ಮುನ್ನೆ ಈ ರೀತಿ ಮರುಕಳಿಸಬಾರ್ದು. ಇನ್ನು ಯಾವ ನಿಷ್ಠಾವಂತಿರ್ತಾನೆ, ಯಾವ ಒಂದು ಉಚ್ಚ ಮಟ್ಟದಾಗ ಬಂದಿರ್ತಾನೆ ಅವನಿಗೆ ಈ ನೌಕರಿ ಸಿಗಬೇಕು. ಈ ಭ್ರಷ್ಟಾಚಾರವನ್ನು ಇಲ್ಲಿಗೆ ನಿಲ್ಲಿಸ್ಬೇಕಂತ ಹೇಳಿ ನಾನು ಆಗ್ರಹಪಡಿಸ್ತೇನೆ.